ಹಾಯ್, ಹಲೋ, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದೀವಿ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಇವತ್ತಿನ ವೀಡಿಯೋ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಯಾಕಂದರೆ ಇದು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಜೊತೆಗೆ ಒಂದು ಫನ್ ವಿತ್ ಕಿಚ್ಚ ಸುದೀಪ್ ಅಂತ ಟೈಟಲ್ ಇಡೋದು ಒಳ್ಳೆಯದು. ಯಾಕಂದರೆ ಆ ಥರ ಆಗ್ತಾ ಇದೆ. ಕಳೆದ ಸೀಸನ್ಗಳಲ್ಲಿ ಇದ್ದಂತಹ ಒಂದು ಕಿಚ್ಚನ ಒಂದು ಆ ಕದರು, ಆ ಒಂದು ಮಾತಿನ ಧಾಟಿ ಈ ಸೀಸನಲ್ಲಿ ಇಲ್ಲ. ಯಾಕಂದರೆ ಏನೂ ಇಲ್ಲ, ಈ ಫನ್ನೇ ಹೋಗ್ತಾ ಇದೆ. ಒಬ್ಬರಿಗೆ ಟಾರ್ಗೆಟ್ ಮಾಡಿ ವಾರ ವಾರ ಬೈಯೋದಾಯಿತು. ಅಂದರೆ ಅವರಿಗೆ ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕಾಣಿಸ್ತಾ ಇದ್ದಾರೆ ಅವರನ್ನು ಲೋ ಮಾಡೋದಾಯಿತು. ಸೊ ಇಲ್ಲಿ ಏನಾಗ್ತಾ ಇದೆ, ರಜತ್ ಅವರಿಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಅದು ನಾನು ಒಂದೆರಡು ಮೂರು ವೀಡಿಯೋದಿಂದ ಹೇಳ್ತಾ ಇದ್ದೇನೆ, ನೀವು ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಹಾಗೆ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ನನಗೊಬ್ಬನಿಗೆ ಹಾಗೆ ಅನ್ನಿಸ್ತಾ ಇದೆ ಅಂತ. ಸೊ ಇನ್ನೊಂದು ಏನಂದರೆ, ಇದು ನಾನು ವಿದ್ ಪ್ರೂಫ್ ಮಾತಾಡ್ತಾ ಇದ್ದೇನೆ. ಸೊ ಕೆಲವರಿಗೆ ಇದನ್ನು ಏನೋ ಒಂದು ಮಾತಾಡಬೇಕು ಅಂತ ಮಾತಾಡ್ತಾರೆ, ಕಮೆಂಟ್ ಮಾಡಬೇಕು ಅಂತ ಕಮೆಂಟ್ ಮಾಡ್ತಾರೆ. ಅಂಥವ್ರಿಗೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ವಿದ್ ಪ್ರೂಫ್ ಮಾತಾಡ್ತಾ ಇದ್ದೇನೆ, ಅಂದರೆ ಪ್ರೂಫ್ ಇದೆ ನನ್ನ ಹತ್ರ. ಸೊ ಐಶ್ವರ್ಯ ಅವರು ಪಿಲ್ಲೋವನ್ನು ಫೌಲ್ ಆಗಿ ತಗೊಳ್ಳಿಲ್ಲ, ಅಂದರೆ ಕರೆಕ್ಟಾಗಿ ಲೈನಿಂದ ಈ ಕಡೆನೇ ತಗೊಂಡ್ರು, ಅದೂ ತುಂಬ ಗ್ಯಾಪಲ್ಲಿ ತಗೊಂಡ್ರು ಅಂತ ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳಿದರು. ನಾನು ಅದನ್ನು ತುಂಬ ರಿಸರ್ಚ್ ಮಾಡಿದೆ. ಅಂದರೆ ಕಲರ್ಸ್ ಕನ್ನಡದವರು ಜಿ ಸಿನಿಮಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ ಅದು. ಸೊ ನನ್ನ ಹಾಗೇನೆ, ಅಂದರೆ ನಾನು ಯೋಚನೆ ಮಾಡೋ ಹಾಗೇನೆ ತುಂಬ ಜನ ಯೋಚನೆ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಸೊ ಇವತ್ತು ಆಲ್ಮೋಸ್ಟ್ ನನಗೆ ಒಂದು 2-3 ಸ್ಟೇಟಸಲ್ಲಿ ಸಿಕ್ತು ಅದು. ಇದು ಫೇಸ್ಬುಕ್ಕಲ್ಲಿ ಸಿಕ್ತು, ಇನ್ಸ್ಟಾದಲ್ಲೂ ಸಿಕ್ತು. ಸೊ ನಾನು ಅದನ್ನು ಶೇರ್ ಮಾಡ್ಕೊಂಡು ಇಟ್ಟಿದ್ದೇನೆ. ಸೊ ಯಾಕಂದರೆ ಇದರಲ್ಲಿ 100% 100ಕ್ಕೆ 98 ಜನ ಆದರೂ ಕೇಳ್ತಾರೆ ಅಂತ ಗೊತ್ತಿದೆ ನನಗೆ. 98 ಜನ ಕೇಳಿಲ್ಲ ಅಂದ್ರೂ ಒಂದು 5 ಮಂದಿ ಅಂತ ಗ್ಯಾರಂಟಿ ಕೇಳ್ತಾರೆ ಅಂತ ಗೊತ್ತೇ ಇದೆ ನನಗೆ. ಇಲ್ಲ ಗುರು, ನೀನು ಹೆಂಗೆ ಮಾತಾಡ್ತೀಯ ಗುರು, ನೀನು ನೋಡಿಲ್ಲ ಗುರು, ಹಂಗೆ ಹಿಂಗೆ ಚಮಚ ಗುರು, ಬಕೆಟ್ ಗುರು, ಏನೇನೋ ಹೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ದಯವಿಟ್ಟು ಬಿಗ್ ಬಾಸನ್ನು ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಬಿಗ್ ಬಾಸ್ ಈ ಸೀಸನ್ 11ರ ಸೀಸನನ್ನು ನೋಡಿದವರು ನನಗೆ 100% ಕಾಣ್ತಾ ಇದೆ ಕಿಚ್ಚ ಸುದೀಪ್ ಅವರು ಸೀಸನ್ ಬಿಡ್ತಾ ಇದ್ದಾರೆ ಅಂತ, ಅಂದರೆ ಬಿಗ್ ಬಾಸ್ ಶೋ ಬಿಡ್ತಾ ಇದ್ದಾರೆ ಅಂತ. ಈ ಬಿಗ್ ಬಾಸ್ ಸೀಸನನ್ನು ತುಂಬ ನಿರಾಳವಾಗಿ, ಅಂದರೆ ತುಂಬ ಬೇಸರ ತರಿಸುವ ರೀತಿಯಲ್ಲಿ ಅದನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಒಂದು ದಂಬೆ ಇಲ್ಲ ಇಲ್ಲಿ. ಹಿಂಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಐಶ್ವರ್ಯ ಅವರನ್ನು ಸೇವ್ ಮಾಡೋಕ್ಕೆ ಬಿಗ್ ಬಾಸ್ ಅವರು ತಿಪ್ಪರ್ಲಾಗಿ ಆಗ್ತಾ ಇದ್ದಾರೆ. ಅದು ನಾನು ಅರ್ಧದಲ್ಲಿ ನಿಲ್ಲಿಸಿದೆ ಆ ಮಾತನ್ನು. ಕರೆಕ್ಟಾಗಿ ಆ ಒಂದು ಗೆರೆಯಲ್ಲಿ ಐಶ್ವರ್ಯ ಅವರು ತಗೊಂಡಿದ್ದು, ಆ ಇದು ಗೆರೆಯಲ್ಲಿ ಅಂದರೆ ರೌಂಡ್ ಅಪ್ ಮಾಡಿ ಯಾರೋ ಒಬ್ಬ ಪುಣ್ಯಾತ್ಮ ರೆಕಾರ್ಡಿಂಗ್ ಮಾಡಿದ್ರು ಏನೋ. ಸೊ ಆ ರೆಕಾರ್ಡಿಂಗ್ ಮಾಡಿದವನಿಗೆ ಗುರು ನಾನು ಸತ್ಯ ಸಲ್ಯೂಟ್ ಹೇಳ್ತೇನೆ. ಯಾಕಂದರೆ ಇಂತಹ ಒಂದು ಫುಟೇಜನ್ನು ನೀವು ಎಲ್ಲ ನೋಡಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೂ ನೀವು ನಮ್ಗೆ ಕೊಡ್ತಿರಲ್ವಾ. ನಿಜವಾಗ್ಲೂ ಇಂತಹ ಒಂದು ವಿಡಿಯೋಗಳಿಂದ ಅಂದರೆ ಕೆಲವರಿಗೋಸ್ಕರ, ಅಂದರೆ ಕಿಚ್ಚ ಸುದೀಪ್ ಅವ್ರಿಗೆ ನಾನು ಹೇಳ ಅಥವಾ ಬಿಗ್ ಬಾಸ್ ಟೀಮ್ ಅವರಿಗೆ ಹೇಳ ಅಂತ ಗೊತ್ತಿಲ್ಲ. ಸೊ ಯಾತಕ್ಕಾಗಿ ಐಶ್ವರ್ಯ ಅವರನ್ನು ಇಷ್ಟು ಸೇವ್ ಮಾಡ್ತಾ ಇದ್ದೀರಾ? ಮತ್ತೊಂದು ನೀವು ನೋಡಿರ್ಬೋದು, ಚೈತ್ರ ಕುಂದಾಪುರ ಅವರು ತಪ್ಪು ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಚೈತ್ರ ಕುಂದಾಪುರ ಅವರು ಹೇಳಿದಾಗ ಪ್ರತಿ ಒಂದು ಕಡೆನೂ ಚೈತ್ರ ಕುಂದಾಪುರ ಅವರನ್ನು ತಪ್ಪಿತಸ್ಥೆಯಾಗಿ ತೋರಿಸ್ತಾ ಇದ್ದಾರೆ. ಇವಾಗ ಚೈತ್ರ ಕುಂದಾಪುರ ಅವರು ಲಾಸ್ಟ್ ಟೈಮ್ ಹೊರಗಡೆ ಹೋಗಿ ಬಂದಾಗ ಅಷ್ಟೊಂದು ಹೇಳಿದಾಗ ನಾನೇ ನನ್ನ ಬಾಯಾರು ಹೇಳಿದ್ದೆ, ಚೈತ್ರ ಕುಂದಾಪುರ ಅವ್ರನ್ನ ಯಾಕೆ ಇಟ್ಕೊಂಡಿದ್ದೀರಾ, ಕಳಿಸ್ಬೋದಿತ್ತಲ್ಲ ಮನೆಗೆ ಅಂತ. ಸೊ ಅದೇ ನಾನು ಇವಾಗ ಹೇಳ್ತಾ ಇದ್ದೇನೆ, ಚೈತ್ರ ಕುಂದಾಪುರ್ಗೆ ಸಪೋರ್ಟ್ ತಗೊಂಡು ಹೇಳ್ತಾ ಇದ್ದೇನೆ. ಯಾಕಂದರೆ ಅವರು ತಪ್ಪೇ ಮಾಡಿದ್ದಾರೆ ಅಂತ ಇದ್ದರೆ ಇಲ್ಲಿವರೆಗೂ ಉಳಿಸ್ಕೊಂಡಿದ್ದು ತಪ್ಪು ಒಂದು. ಮತ್ತು ಡ್ರೆಸ್ಸಿಂಗ್ ರೂಮಲ್ಲಿ ಏನು ಮಾತಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಮೋಕ್ಷಿತಾ ಅವರು ಮತ್ತು ಐಶ್ವರ್ಯ ಅವರು ಎಷ್ಟು ಕ್ಲೋಸ್ ಇದ್ದಾರೆ ಅಂತ ಎಲ್ಲರೂ ನೋಡಿದ್ದೀರಾ. ಸೊ ಅವರು ಹೇಳಿದ್ದನ್ನು ನೀವು ಹೆಂಗೆ ನಂಬ್ತೀರಾ? ಅದನ್ನು ಅಷ್ಟು ದೊಡ್ಡ ಸೀನ್ ಮಾಡೋದಕ್ಕಿಂತಲೂ ಮೈಕ್ ಹೊರಗಡೆ ಇದೆ, ಏನಾದರೂ ಮಾತಾಡಿದರೆ 100% ಕೇಳುತ್ತೆ. ಇಲ್ಲಾಂದರೆ ಮೈಕ್ ಆದರೂ ಹಿಡಿಯಲ್ವಾ ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇಡಿ, ಕ್ಯಾಮರಾ ಇಡ್ಬಿಡಿ, ಮೈಕ್ ಇಡಿ. ಯಾಕಂದರೆ ಇನ್ ಕೇಸ್ ಒಂದು ವೇಳೆ ಅವರು ಆ ಥರ ಮಾತಾಡೋದು ಇದ್ದರೆ ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಬೇಕಂತ ಇಲ್ಲ ಅಲ್ವಾ. ಸೊ ಎಂತಹ ಒಂದು ಬೇಸರದ ಸಂಗತಿ ಅಂದರೆ, ಅಲ್ಲಿ ಮಾತಾಡಿದ್ದಾರೆ, ಒಬ್ಬರ ಮೇಲೆ ಟಾರ್ಗೆಟ್ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ, ಐಶ್ವರ್ಯ ಅವರನ್ನು ಹೀರೋ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಸೊ ಅದಕ್ಕೋಸ್ಕರ ನನಗೆ ಈ ವೀಕೆಂಡಲ್ಲಿ ಏನು ಮಾತಾಡೋದು ಬೇಡ ಅಂತಲೇ ಅನಿಸ್ತಾ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮತ್ತು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ವೇದಿಕೆಗೆ ಬಂದಿದ್ದಾರೆ. ನನಗೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಒಳಗಡೆ ಬರ್ತಾರೆ ಅವರು ಅಂತ. ಸೊ ಬ್ಯಾಡ್ ಲಕ್ಕು, ಅವರ ಬಿಸ್ನೆಸ್ ಪ್ರಾಬ್ಲಮಿಂದ ಅವರು ಬಂದಿಲ್ಲ. ಸೊ ಇದೆಲ್ಲವನ್ನು ಗಮನಿಸಿದಾಗ ನನಗೆ ಒಂದೇ ಒಂದು ಕ್ವಶನ್ ನನ್ನ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ರಜತ್ ಅವರಿಗೆ ಇಲ್ಲಾಂದರೆ ಐಶ್ವರ್ಯ ಅವರಿಗೆ ಬಿಗ್ ಬಾಸ್ ಪಟ್ಟವನ್ನು ಕೊಡ್ಬೋದು, ಅಂದರೆ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅಂತ ಘೋಷಿಸ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಆ ರೀತಿ ಮಾಡ್ತಾ ಇದ್ದಾರೆ. ಇವರು ರಜತ್ ಅವರಿಗೆ ಒಂದು
ಆ ಒಂದು ಅಷ್ಟೊಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಕ್ಕೆ ಒಂದು ಚೂರು ಕೂಡ ಒಂದು ಅವರಿಗೆ ಒಂದು ಬೈಯೋದಾಗಿರಲಿ ಅಥವಾ ಒಂದು ಏನೂ ಇಲ್ಲ ಅಂದರೆ ಏನೂ ಇಲ್ಲ, ನ್ಯೂಟ್ರಲ್ ಆಗಿತ್ತು. ಸೊ ಮಂಜು ಅವರಿಗೆ ಕಿವಿ ಮಾತು ಹೇಳ್ತಾನೆ ಇದ್ದಾರೆ ಕಿಚ್ಚ ಸುದೀಪ್ ಅವರು, ಗೊತ್ತಿಲ್ಲ ಯಾಕಂತ ಅವರನ್ನು ವಿನ್ನರ್ ಮಾಡೋ ಅಂದಾಜಿಲ್ಲಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಷ್ಟೇ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೇನೆ, ಯಾಕಂದರೆ ಆಲ್ರೆಡಿ ಇದು 12:30 ಆಗಿದೆ ನಾನು ವೀಡಿಯೋ ಮಾಡ್ತಾ ಇರುವಾಗ. ಯಾಕಂದರೆ ನಾನು ಫಂಕ್ಷನಿಗೆ ಹೋಗಿದ್ದೆ, ಫಂಕ್ಷನಿಂದ ಬಂದುಬಿಟ್ಟು ಡೈರೆಕ್ಟಾಗಿ ವೀಡಿಯೋ ಮಾಡ್ತಾ ಇದ್ದೇನೆ. ನನಗೆ ಅಲ್ಲಿ ನೆಟ್ವರ್ಕ್ ಎಲ್ಲ ಸಿಗಲಿಲ್ಲ, ಹಾಗಾಗಿ ನನಗೆ ವೀಡಿಯೋ ನೋಡಲಿಕ್ಕೆ ಆಗಲಿಲ್ಲ, ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಎಲ್ಲ ಬಫರಿಂಗ್ ಆಗ್ತಾಯಿತ್ತು. ಮನೆಗೆ ಬಂದುಬಿಟ್ಟು ಎಲ್ಲ ಎಪಿಸೋಡನ್ನು ಕರೆಕ್ಟಾಗಿ ನೋಡಿಬಿಟ್ಟು ಇವಾಗ ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.